ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು, ಆಹಾರ ಸೇವನೆಯಿಂದ ದಂತ ಹಾಗೂ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ. ಆರ್ಒ ಇಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ. ಸಮತೋಲನ ಪೌಷ್ಟಿಕ ಆಹಾರ ಸೇವನೆಯಿಂದ ಫ್ಲೋರೋಸಿಸ್ ನಿಯಂತ್ರಿಸಬಹುದು. ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಹಾಲು, ಬೆಲ್ಲ, ಹಸಿರು ಸೊಪ್ಪು, ನುಗ್ಗೆಕಾಯಿ ಕಾಳುಗಳನ್ನು, ಸಿ ಅನ್ನಾಂಗವಿರುವ ಸೀಬೆ, ನೆಲ್ಲಿಕಾಯಿ, ನಿಂಬೆ, ಟೊಮೆಟೊ, ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿರಿ. ಮಕ್ಕಳ ಹಲ್ಲಿನ ಮೇಲೆ ಕಂದು ಅಥವಾ ಹಳದಿ ಬಣ್ಣದ ಅಡ್ಡಗೆರೆ ಕಂಡುಬರುತ್ತಿದ್ದಲ್ಲಿ ಅದು ದಂತ ಫ್ಲೋರೋಸಿಸ್ ಆಗಿರಬಹುದು. ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಟೂತ್ ಪೇಸ್ಟ್ ನಿಂದ ಹಲ್ಲು ಉಜ್ಜಿದ್ದಲ್ಲಿ ಫ್ಲೋರೋಸಿಸ್ ಬರುತ್ತದೆ. ಮನೆಗಳಲ್ಲಿ ಆರ್ಒ ಇಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ. ಪೌಷ್ಟಿಕ ಆಹಾರವನ್ನು ತಿನ್ನಲು ತಪ್ಪದೆ ಕೊಡಿ. ನಿರಂತರವಾಗಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು ಮತ್ತು ಆಹಾರ ಸೇವನೆಯಿಂದ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ. ಎಲುಬುಗಳ ಬಾಗುವಿಕೆ, ಸ್ನಾಯುಗಳ ಸೆಳೆತ, ನರಗಳ ತೊಂದರೆ ಉಂಟಾಗುತ್ತದೆ. ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಕಪ್ಪು ಟೀ, ಕಪ್ಪು ಕಲ್ಲುಪ್ಪು, ಅಡಿಕೆ, ತಂಬಾಕುಗಳನ್ನು ಬಳಸದಿರಿ. ಫ್ಲೋರೈಡ್ ಅಂಶ